ಸಂಶಿ ಖಾಸಗೀಕರಣದಿಂದ ಕನ್ನಡ ಶಾಲೆಗಳು ಮರೆಯುವಂತಾಗಬಾರದು. ಕನ್ನಡ ಶಾಲೆಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ದೊರೆಯುತ್ತಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದ ಧರ್ಮದರ್ಶಿ ಶಿವಾನಂದ ಪೂಜಾರ ಹೇಳಿದರು. ಅವರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ನ. 01 ಶಾಲೆಯಲ್ಲಿ ಮಹಾಗಂಗಾ ಫೌಂಡೇಶನ್ ಉದ್ಘಾಟನಾ ಸಮಾರಂಭದಲ್ಲಿ ಲೋಕಮಾನ್ಯ ಬಾಲ್ ಗಂಗಾಧರ ಯುವಕ ಮಂಡಳಿಯ ವತಿಯಿಂದ ಬಾಲ್ ಗಂಗಾಧರ ತಿಲಕ್ ಹಾಗೂ ಚಂದ್ರಶೇಖರ್ ಆಜಾದ್ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಬಾಲ್ ಗಂಗಾಧರ ತಿಲಕ್ ಅವರ ಆದರ್ಶದಲ್ಲಿ ಸಾಮಾಜಿಕವಾಗಿ ಜನಪರ ಚಿಂತನೆಯೊಂದಿಗೆ ಮಹಾಗಂಗಾ ಫೌಂಡೇಶನ್ ನ್ನು ಪ್ರಾರಂಭಿಸಲಾಗಿದೆ. ಗ್ರಾಮೀಣ ಪ್ರದೇಶದ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ಪುಸ್ತಕ ಪೆನ್ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ. ಇಂದಿನ ಮಕ್ಕಳು ಕಲಿತು ಭವಿಷ್ಯದಲ್ಲಿ ಇತರರಿಗೆ ಮಾದರಿಯಾಗುವಂತೆ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸಲು ಸನ್ನದ್ಧರಾಗಿ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಬೇಕು ಎಂದರು. ಹಿರಿಯ ಮುಖ್ಯೋಪಾಧ್ಯಾಯ ಎಸ್.ವೈ. ಸೊರಟಿ ಮಾತನಾಡಿ, ಪ್ರತಿ ಯಶಸ್ವಿ ಸಾಧಕನ ಜೀವನದಲ್ಲಿ ಪ್ರಾಥಮಿಕ ಶಾಲಾ ಹಂತವು ಭದ್ರಬುನಾದಿಯಾಗಿದೆ. ವರ್ಷದಿಂದ ವರ್ಷಕ್ಕೆ ಪ್ರಾಥಮಿಕ ಶಾಲೆಗಳಲ್ಲಿ ದಾಖಲಾತಿ ಕ್ಷೀಣಿಸುತ್ತಿದೆ. ಶಾಲೆಗಳಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇತರರಿಗೆ ಮಾದರಿಯಾಗಿ ಉನ್ನತ ಸೇವೆಯಲ್ಲಿದ್ದಾರೆ. ಪಾಲಕರು ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ಭವಿಷ್ಯವನ್ನು ಯಶಸ್ವಿಯಾಗಿ ರೂಪಿಸಿಕೊಳ್ಳಲು ಸಹಕರಿಸಿ ಎಂದರು. ಹೊಂಬೆಳಕು ಫೌಂಡೇಶನ್ ಅಧ್ಯಕ್ಷ ವಿದ್ಯಾಧರ ಸುಂಕದ, ರೈತ ಮುಖಂಡ ಗುರುಪಾದಪ್ಪ ಬಂಕದ, ಯುವ ಮುಖಂಡ ಕಲ್ಲನಗೌಡ ಪಾಟೀಲ ಮಾತನಾಡಿ, ಮಹಾಗಂಗಾ ಫೌಂಡೇಶನ್ ವತಿಯಿಂದ ಕನ್ನಡ ಶಾಲೆಗಳಲ್ಲಿ ಶಾಲಾ ಮಕ್ಕಳ ವ್ಯಾಸಂಗಕ್ಕಾಗಿ ಪುಸ್ತಕ ಮತ್ತು ಪೆನ್ ವಿತರಣೆಯಂತಹ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಶ್ಲಾಘನೀಯವಾಗಿದೆ. ಈ ಸಂದರ್ಭದಲ್ಲಿ ಶಾಲೆಯಲ್ಲಿರುವ 1 ರಿಂದ 7ನೇ ತರಗತಿಯ ಮಕ್ಕಳಿಗೆ ಪೆನ್, ಪುಸ್ತಕ ಹಾಗೂ ಪೆನ್ಸಿಲ್ ವಿತರಿಸಲಾಯಿತು. ಜು. 31 ರಂದು ವಯೋನಿವೃತ್ತಿ ಹೊಂದುತ್ತಿರುವ ಶೇರೆವಾಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿರುವ ಸಂಶಿ ಗ್ರಾಮದ ಎಸ್.ವೈ. ಸೊರಟಿ ಅವರಿಗೆ ಮಹಾಗಂಗಾ ಫೌಂಡೇಶನ್ ಹಾಗೂ ಬಾಲ್ ಗಂಗಾಧರ ತಿಲಕ್ ಮಂಡಳಿಯ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾಗಂಗಾ ಫೌಂಡೇಶನ್ ಅಧ್ಯಕ್ಷ ವೀರಭದ್ರೇಶ್ವರ ಅರ್ಕಸಾಲಿ ವಹಿಸಿದರು. ಅನೇಕ ವಿಷಯಗಳನ್ನ ವೇದಿಕೆ ಮೇಲೆ ಇರುವಂತಹ ಹಿರಿಯರು ಸವಿವರವಾಗಿ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರೆಲ್ಲ ಮಾತಾಡಿದ ವಿಷಯಗಳನ್ನ ನಾವೆಲ್ಲ ಗಮನಿಸುವುದಾದ್ರೆ, ಈಗ ಉದಾಹರಣೆಗೆ ಬಾಲ್ ಗಂಗಾಧರ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್ ಅಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತಾಡಕ್ಕೆ ಅನೇಕ ಸಮಯ ಬೇಕಾಗುತ್ತೆ. ಅದರಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಬಾಲ್ ಗಂಗಾಧರ ತಿಲಕ್ ಇವ್ರು ಏನಂದ್ರೆ, ಭಾರತಕ್ಕೆ ಒಂದು ಬ್ರಿಟಿಷರಿಂದ ಸ್ವಾತಂತ್ರ್ಯ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗಳು ಏನಾಗಿತ್ತು, ಮುಂಚೂಣಿಗೆ ಬರಬೇಕಾಗಿತ್ತು. ಅಂದ್ರೆ ಒಂದು ಸಂಘಟನೆ ಮಾಡ್ಬೇಕಂತಂದ್ರೆ ಒಬ್ಬ ವ್ಯಕ್ತಿ ಎಲ್ಲರೂ ಅಂದ್ರೆ ಆಲೋಚನೆಗಳು ಇರ್ತವೆ, ನಾನು ಮಾಡ್ಬೇಕಂತ. ಅದನ್ನ ಮುನ್ನೆಲೆ ಯಾರು ತರ್ತಾರೋ ಅವ್ರ ಜೊತೆಗೆ ಯಾರು ನಾವು ಸಾಥ್ ಕೊಡ್ತೇವೆ ಅಂತ ಸಮಯದಲ್ಲಿ ಆ ಕಾರ್ಯಕ್ರಮ ಆಗಲಿ ಅಂತ ಒಂದು ಸಂಗ್ರಾಮ ಯಶಸ್ವಾಗಲಿಕ್ಕೆ ಕಾರಣ ಆಗುತ್ತೆ. ಹಂತದಲ್ಲಿ ಮುಂಚೂಣಿಯಲ್ಲಿರುವಂತವರು ತ್ರಿಮೂರ್ತಿಗಳು. ಯಾರ್ಯಾರು? ಲಾಲ್ ಯಾರು? ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್. 3 ಜನ ತ್ರಿಮೂರ್ತಿಗಳಿಂದಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಂತ ಹೋರಾಟದೊಳಗೆ ಇವರ ಪಾತ್ರ ಬಹುದೊಡ್ಡದು. ಅದರಲ್ಲಿ ಬಾಲ್ ಗಂಗಾಧರ ತಿಲಕರದು ಏನಂತಂದ್ರೆ ಒಂದು ಧ್ಯೇಯ ಇತ್ತು. ಏನೋದ? ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನ ನಾನು ಏನ್ ಮಾಡ್ತೀನಿ, ಪಡೆದೇ ತೀರ್ತೀನಿ ಅಂತ ಒಂದು ಧ್ಯೇಯವನ್ನು ಇಟ್ಕೊಂಡು ಅವರೊಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ರು. ಅದ ಮಾಡೋಕ್ಕಿಂತ ಮುಂಚೆ ಒಂದ್ ಏನ್ ಮಾಡಿದ್ರು ಅಂತಂದ್ರೆ, ಈಗ ಹಂಗೆ ಹೇಳಿದ ತಕ್ಷಣ ಯಾರು ಜನ ಸೇರಂಗಿಲ್ಲ, ಅದಕ್ಕೆ ಅವರು ಒಂದು ಯೋಜನೆ ರೂಪಿಸಿದ್ರು. ಅವಾಗ ಬ್ರಿಟಿಷರ್ ಕಡೆಯಿಂದ ತಪ್ಪಿಸಿ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇತ್ತು. ಆ ವಿಷಯಗಳನ್ನ ಮುಟ್ಬೇಕಂತಂದ್ರೆ ಈಗ ಎಲ್ಲರಿಗೂ ಹೋಗಿ ಪಬ್ಲಿಕ್ ನಾಗ ಹೇಳಕ್ ಬರ್ತಿದ್ದಿಲ್ಲ, ಹಿಂಗ್ ಪ್ರಚಾರ ಮಾಡಕ್ ಬರ್ತಿದ್ದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಗಣೇಶೋತ್ಸವ, ಶಿವಾಜಿ ಜಯಂತಿ ಅಂತ ಕಾರ್ಯಕ್ರಮಗಳನ್ನ ಮಾಡಿ ಆ ದೇವರ ಮುಖಾಂತರ ಒಂದು ತಮ್ಮ ಸಂದೇಶಗಳನ್ನ, ಸ್ವಾತಂತ್ರ್ಯದ ಹೋರಾಟ ಹೆಂಗಿರ್ಬೇಕು, ನಾವು ಯಾವ ರೀತಿಯಾಗಿ ಹೋರಾಡಬೇಕು, ಅದಕ್ಕೆ ನಾವು ಬ್ರಿಟಿಷರ ವಿರುದ್ಧ ನಾವು ಎದೆ ಎತ್ತಕ್ಕೆ ಯಾವ ರೀತಿ ತೊಡೆ ಎತ್ತಕ್ಕೆ ನಿಂದಿರಬೇಕು, ಅವ್ರ ಎದೆ ಕೊಟ್ಟು ಹೆಂಗ್ ನಿಂದಿರಬೇಕು. ಕಾರ್ಯಕ್ರಮದಲ್ಲಿ ಮಹಾರ್ದ್ರಪ್ಪ ಅರ್ಕಸಾಲಿ, ಕರಿಯಪ್ಪ ಪೂಜಾರ, ಅಭಿಷೇಕ ಎರಡಿ, ಕಿರಣಕುಮಾರ ಅರ್ಕಸಾಲಿ, ಯುವಕ ಮಂಡಳಿಯ ಕಲ್ಲಪ್ಪ ಧಾರವಾಡ, ಅಭಿಷೇಕ ಕೊಡಬಾಳದರ, ಮನೋಜ ಹೊಸಲ್ಲಿ, ಅರುಣ ಗುಡಗೇರಿ, ಫಕ್ಕೀರೇಶ್ ಕದಡಿ, ಜಾಫರ ಸಾಬ ತಬ್ಬಲವಾಲೆ, ಮಂಜುನಾಥ ಲಕ್ಷ್ಮೇಶ್ವರ, ಶಾಲಾ ಮುಖ್ಯೋಪಾಧ್ಯಾಯಿನಿ ಬಿಪಿ ಸಾಂಬ್ರಾಣಿ ಹಾಗೂ ಸಿಬ್ಬಂದಿ ವರ್ಗ, ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶಿಕ್ಷಕಿ ಪಿ. ಬೋರಗಾನ್ವಕ ನಿರೂಪಿಸಿದರು. ಮಂಜುನಾಥ ಮುದ್ದಣ್ಣನವರ ವಂದಿಸಿದರು. ವರದಿಗಾರರು ನಿಂಗಪ್ಪ ಮ್ಯಾಗೇರಿ.